ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚೈಲ್ಡ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನ್ ಕ್ಲಾಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಐ ಮೇಕಪ್ ಮಾಡ್ತಾ ಇದ್ದಾರೆ. ಇವತ್ತು 2 ಟೈಪ್ಸ್ ಆಫ್ ಐ ಮೇಕಪ್ ಆಯಿತು. ಸೊ ಎಲ್ಲರೂ ಅವರು ಕೂಡ ಟ್ರೈ ಮಾಡ್ತಿದ್ದಾರೆ ಹೆಂಗೆ ಬರುತ್ತೆ ಅಂತ. ನಾನಂತೂ ಮಾಡಿಲ್ಲ ಬಿಕಾಸ್ ನನಗೆ ಹುಷಾರಿಲ್ಲ, ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ನನಗೆ ಆಗ್ತಾನೂ ಇರಲಿಲ್ಲ. ಕೂತಿದ್ದೆ ಅಲ್ಲೇ. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹೆಂಗಾಗಿದೆ ಮುಖ ಅಂತ ಅಂದ್ಬಿಟ್ಟು. ನನಗೆ ಫುಲ್ ಟಯರ್ಡ್, ಏನಕ್ಕೆ ಅಂತ ಗೊತ್ತಿಲ್ಲ. ಫೀವರ್ ಜಾಸ್ತಿ ಆ್ಯಂಡ್ ಸ್ವಲ್ಪ ಬಾಡಿ ಪೇಯ್ನ್, ತಲೆ ಭಾರ ಈ ರೀತಿ ಅನ್ನಿಸ್ತಾ ಇದೆ. ಸೊ ಇವಾಗ ಕ್ಲಾಸ್ ಮುಗೀತು. ಇನ್ನೇನು ಒಂದು 10 to 15 ಮಿನಿಟಲ್ಲಿ ಕ್ಲಾಸ್ ಮುಗಿಯುತ್ತೆ. ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಎಷ್ಟು ಬೇಗ ಮನೆಗೆ ಹೋಗಿ ಮಲ್ಕೋತೀನೋ ಅನ್ನೋ ರೀತಿ ಫೀಲ್ ಆಗ್ತಿದೆ ನನಗೆ. ಓಕೆ ಅಂದ್ಬಿಟ್ಟು ಹಾಗೆ ಕ್ವಿಕ್ಕಾಗಿ ಅವ್ರನ್ನೆಲ್ಲ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಬರ್ತಾ ಮೆಡಿಕಲಲ್ಲಿ ನಾನು ಡೋಲೋ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಡೋಲೋ ಟ್ಯಾಬ್ಲೆಟ್ ತೊಗೊಂಡೆ. ನನ್ನ ಮುಖ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಮನೆಗೆ ಹೋಗಬೇಕು. ಬುಜ್ಜಿ ಏನು ಮಾಡ್ತಿದೀಯಾ? ಮಮ್ಮನಿಗೆ ಹುಷಾರಿಲ್ಲ ಅಂತಂದ್ರೆ ಇನ್ನು ಕಸ ಗುಡ್ಸು ಅಂತ ಹೇಳಿದವ್ರು ಯಾರು? ನಾನಿಲ್ವ ಗುಡ್ಸೋಕ್ಕೆ? ಯಾಕೆ ಇದನ್ನೆಲ್ಲ ಚೆಲ್ಲಿರೋರು ಯಾರು? ಹಾಂ, ನಾನು ಕಣೆ. ನಿನಗೆ ನಾನು ಕೆಲಸ ಕೊಟ್ಟಿಲ್ವಾ? ಅದಕ್ಕೆ ಇವಾಗ ಕೆಲಸ ಮಾಡ್ತಿದೀಯಾ? ಮಮ್ಮನಿಗೆ ಏನಾಯ್ತು? ಏನು ಹುಷಾರಿಲ್ಲ? ಮಮ್ಮನಿಗೆ ಏನು ಹುಷಾರಿಲ್ಲ? ಮಮ್ಮನಿಗೆ ಏನು ಹುಷಾರಿಲ್ಲ? ಜ್ವರ, ಕೆಮ್ಮು. ಹಾಂ, ಮಮ್ಮ ಮಾತ್ರೆ ಕುಡ್ದಿದ್ಯಾ? ಜ್ವರದ ಮಾತ್ರೆ ನೀನು ಕೊಟ್ಟಾ ಮಮ್ಮನ ತಂದು? ನೋಡಿಯಪ್ಪ, ಮಮ್ಮನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನನ್ನ ಮಗು ಕಡಲೆಪುರಿ ತಗೊಂಡು ಮನೆ ತುಂಬ ಚೆಲ್ಬಿಟ್ಟು ಈಗ ಚೂರಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದೆ. ನೋಡಿ, ನನ್ನ ಮಗಳಿಗೆ ವಾಯ್ಸ್ ಕೂಡ ಚೇಂಜ್ ಆಗಿಬಿಟ್ಟಿದೆ. ಅವಳಿಗೆ ಹುಷಾರೇ ಇಲ್ಲ. ಅಯ್ಯಪ್ಪ, ಅವಳು ಹುಷಾರು ತಪ್ಪದ ನನಗೆ ಭಯನೇ ಆಗುತ್ತೆ. ನೆನ್ನೆನೇ ಹೇಳಿದೆ, ಮಮ್ಮಿ ಯಾಕೋ ಬಾಡಿ ಪೇನ್, ತಲೆನೋವು ಅಂದ್ಲು. ಸ್ವಲ್ಪ ದೃಷ್ಟಿಯಾಗಿರ್ಬೋದು, ತಗೊಡ್ತೀನಿ ಮಗಳೇ ಅಂದೆ. ಏನೂ ಬೇಡ. ಅಲ್ಲಿ ಇವತ್ತು ಕ್ಲಾಸಿಂದ ಬರ್ತಾನೆ ಅಷ್ಟೊಂದು ಜ್ವರ ಮಾಡ್ಕೊಂಡು ಬಂದಿದ್ದಾಳೆ. ಮಾತ್ರೆ ಕುಡ್ದಿದ್ಲು. ಇವಾಗ ಗೊತ್ತು ನಾನು ಹೊರಗಡೆ ಹೋಗಿ ಸ್ವಲ್ಪ ಬಿಸಿಲು ಕೈಕೊಂಬಂದೆ. ಗೊತ್ತಾ, ನಾನು ಬಿಸಿಲು ಬರಲಿ ಅಂದರೆ ಬಿಸಿಲೇ ಇಲ್ಲ, ಫುಲ್ಲು ಒಂಥರ ಇದನ್ನೇ ಬೀಳ್ತಾ ಇರೋಂಗೆ. ಮಧ್ಯಾಹ್ನ ಇವತ್ತು 2 ಗಂಟೆ 2:30 ಆದ್ರೂ ವೆದರ್ ಒಂಥರ ಡಿಫ್ರೆಂಟ್. ಕ್ಲಾಸ್ ಫುಲ್ ಮುಗಿಸ್ಕೊಂಡು ಬಂದು ಅರ್ಧದಲ್ಲಿ ಬಂದು ಹೋಗ್ಬಿಟ್ಟು ಪಾಪನ ಬಿಟ್ಟು ಅಂತ ಜ್ವರದಲ್ಲೂ ಕ್ಲಾಸ್ ಮುಗಿಸ್ಬಿಟ್ಟು ಬಂದಿದ್ದಾಳೆ. ನಾಳೆ ರಜಾ ಕೇಳ್ಕೊಂಬಂದು ಹಂಗೆ ಬಂದು. ಹಾಂ, ಓಕೆ ಓಕೆ ಓಕೆ. ನೀನು ಮೇಕಪ್ ಮಾಡಿಸ್ಕೊಬೇಕಂತ, ಈಗ ಹುಷಾರಿಲ್ಲ ನಿನಗೆ, ಅದರಿಂದನೇ ಸ್ವಲ್ಪ ನೀವಿಬ್ಬರು ಗುಡಿಸ್ಬೇಡಿ, ನಾನು ಗುಡಿಸ್ತೇನೆ. ಕೊಡು. ನಿಂದು ಸಿರಪ್ ಇದೆಲ್ಲ ಕುಡಿಲ್ಲ ಬುಜ್ಜಿ, ಜ್ವರದ್ದು ಒಂದು ಬಾಟಲ್ ಕುಡಿದ್ಬಿಡ್ತೀನಿ. 5 ml ಎಲ್ಲ ಆಗಲ್ಲ. ಸ್ವಲ್ಪ ಕುಡಿದ್ರೆ ಕಮ್ಮಿ ಆಗಲ್ಲ, ಒಂದು ಬಾಟಲ್ ಕುಡಿದ್ರೆ ಸರಿ ಹೋಗುತ್ತೆ ಅನ್ಕೋತೀನಿ. ನೋಡಿ, ಹೇಳಿದ ಮಾತು ಕೇಳಲ್ಲ. ಒಂದು ಬಾಟ್ಲು ಕುಡಿತೀನಿ, ಸ್ವಲ್ಪ ಕುಡಿ ಅನ್ನದ. ಹೊಡೆದ್ಬಿಟ್ಟು ಹೇಳ್ತಿದ್ದಾನೆ, ಹೇಳಿದ ಮಾತು ಕೇಳಲ್ಲ ಅಂತ. ಜಾಸ್ತಿ ಕುಡಿತೇನೆ ಹೇಳೆ. ಕುಡಿಯೋಂಗಿಲ್ಲ ನೋಡು, ನನ್ನ ಮಗು ಹೇಳ್ದಂಗೆ ಕೇಳು. ಬೇಡ, ಕುಡ್ದಿದೆ ಬಿಡಿವಾಗ ಮಾತ್ರೆ ಬಿಡಮ್ಮ. ಅದು ಕುಡ್ದೆ ನಾನು ಊಟ ಮಾಡ್ಕೊಂಡು ಕುಡಿತೀನಿ ಮತ್ತೆ. ಬೇಗ ಹುಷಾರಾಗ್ಬಿಟ್ಟ. ನೀನು ನನಗೆ ಹುಷಾರಿಲ್ಲ ಅಂತ ಮಲಗ್ಬಿಟ್ರೆ ನನ್ನ ಕೈ ಕಾಲೇ ಆಡೋದಿಲ್ಲ ಚಿನ್ನ. ನಾನು ಹುಷಾರ್ ತಪ್ಪಲ್ಲ, ಜ್ವರ ಈ ತರ ವೆದರ್ಗೆ ಯಾವಾಗ್ಲಾರು ಒಂದು ಟೈಮ್ ಹುಷಾರ್ ತಪ್ಪಲೇಬೇಕು. ಹಂಗಿದೆ ಅಲ್ವಾ? ಹೌದು ಹೌದು. ಅಂದ್ರೆ ಅವಾಗ ಇಲ್ಲಿಗೆ ಬಂದು ಸ್ಟಾರ್ಟಿಂಗ್ ಅಲ್ಲಿ ನಾನೇನು ಹೊರಗಡೆ ಹೋಗ್ತಿರ್ಲಿಲ್ವಲ್ಲ, ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬರೋದ ತರ. ಇಲ್ಲಂತೂ ಸಖತ್ ಕೋಲ್ಡ್ ಇದೆ ನಾವಿರೋ ಜಾಗದಲ್ಲಿ ಹೊರಗಡೆ. ನಮ್ಮ ಅಕಾಡೆಮಿ ಕಡೆನೂ ಸ್ವಲ್ಪ ಬಿಸಿಲಿತ್ತು, ನಾನು ಬಂದಾಗ ಇಲ್ಲಿರ್ಲಿಲ್ಲ ಬಿಸಿಲು. ಹೌದಾ? ಇಲ್ಲೊಂದ್ಸಲ ಸ್ವಲ್ಪ ವೆದರ್ ಆಗೇನೆ.
ಗಿಡಗಳು ಚೆನ್ನಾಗಿದೆ ವೆದರ್ ನಮ್ಮ ಕಡೆ. ಸೊ ಹಂಗಾಗಿ ಕೋಲ್ಡ್, ಮನೆ ಒಳಗಡೆ ಏನಿಲ್ಲ, ಶೆಕೆ ಆಗ್ತಾ ಇದೆ ಇವಾಗ. ಇಲ್ಲಿ ಓನರ್ ಆಂಟಿ ಇಲ್ಲಿ ಗಾರ್ಡನ್ ಇದೆ ಅಲ್ವಾ, ಅಲ್ಲಿ ಕಿಲ್ಕಿರೆ ಸೊಪ್ಪು ಹಾಕಿದ್ರು. ಮಮ್ಮಿ ಸೊಪ್ಪು ಬೇಕು ಅಂತ ಕೇಳಿದ್ರಲ್ವಾ, ಸೊ ಹಂಗಾಗಿ ಅವರು ಕೆಳಗಡೆ ಬಂದು ಕಿತ್ಕೊಡ್ತಾ ಇದ್ದಾರೆ. ಅವರು ಏನೇ ಬೆಳೆದಿರಲಿ ನಮಗೂ ಕೊಡ್ತಾರೆ. ಸಿಕ್ಕಾಪಟ್ಟೆ ಒಳ್ಳೆಯವರು ಅಂತ ಹೇಳ್ಬೋದು. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಓನರ್ ಅಂತ ಅಂದರೆ ಕಿರಿಕ್ ಮಾಡ್ತಾರಪ್ಪ, ರಿಸ್ಟ್ರಿಕ್ಷನ್ಸ್ ಇರುತ್ತಪ್ಪ ಅನ್ಕೋತೀವಿ. ಬಟ್ ನಮಗೆ ಸಿಕ್ಕಿರೋ ಓನರ್ ಅಂತೂ ತುಂಬಾ ಒಳ್ಳೆಯವರು ಅಂತ ಹೇಳ್ಬೋದು. ಮಮ್ಮಿ ಇಲ್ಲಿ ಸೊಪ್ಪು ಸೋಸೋಕೆ ಅಂತ ಅಂದ್ಬಿಟ್ಟು ಒಂದು ಬಟ್ಲೇನಾದರೂ ಬೇಕು ಅಂದರು. ಸೊಪ್ಪು ಕೊಟ್ಟಿದ್ರಲ್ವ, ಅದನ್ನೇ ಸೋಸ್ತಾ ಇದ್ದಾರೆ. ಮಕ್ಕಳು ಜ್ವರ ಇರಲ್ವಲ್ಲ, ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ ತಣ್ಣೀರಿಂದನೇ ತಲೆಗೆ ಆಗ್ಬೋದು, ಮೈಗೆ ಆಗ್ಬೋದು ಹಾಕಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಚಿಕ್ಕ ಮಕ್ಕಳುಗಳಿಗೆ ಅದು ಬೇರೆ ಥರನೇ ತಿಳ್ಬಿಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ಮಮ್ಮಿ ನೈಟ್ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಉಪ್ಪು ಸಾಂಬಾರು ಮಾಡ್ತಾ ಇದ್ದಾರೆ. ಸೊ ಹುರಿದಿಟ್ಕೊಂಡಿದ್ದಾರೆ, ಹುರಿದ್ಬಿಟ್ಟು ಮಾಡ್ತಾ ಇದ್ದಾರೆ ಅವತ್ತು ಹೆಸರು ಕಾಳನ್ನ. ನನ್ನ ಮಗಳ ಫೇವ್ರೇಟು, ನನ್ನ ಫೇವ್ರೇಟ್ ಅಲ್ಲಪ್ಪ, ಮಮ್ಮಿ ಫೇವ್ರೇಟ್ ಇದು. ಏನು ರೈಸು ಮುದ್ದೆ ಇಲ್ಲಿ ನೋಡಿ ಮಮ್ಮಿ, ಕಾಳು ತೆಗೆದು ನೋಡಿ ಎಲ್ಲಿ ಹಿಡಿದಾನೆ. ಬೇಡ ಬಿಡು, ನೀನು ಜಾಸ್ತಿ ತಿನ್ನೋದೇ ಬೇಡ, ಹುರಿದಿರೋದು ಬೇಡ. ಸೊ ಇನ್ನು ರೈಸು ಮುದ್ದೆ ಮಾಡಬೇಕು, ಮಾಡೋಣ ಆಮೇಲೆ ನಿಧಾನಕ್ಕೆ. ಇವಾಗ ಮಮ್ಮಿ ಸಾಂಬಾರು ಮಾಡ್ತಿದ್ದಾರೆ. ತೋರಿಸ್ತಾ ಇದ್ದೀರಾ ಮಮ್ಮಿ? ನೋ ಕ್ವಿಕ್ಕಾಗ ನನಗೆ ಮೂಡಿಲ್ಲ ಆಗಿಬಿಡಿ. ನನ್ನ ಮಗಳಿಗೆ ಯಾವ ಜ್ವರ ಆದ್ವು. ಜಾಗ ಗೋ 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 ಗೋ. ಯಾಕೋ ಅದೇನು ತಿಂಡಿನ ಬುಜ್ಜಿ? ಮಮ್ಮಿ ಮಸ್ಕಿಟೋ ಬ್ಯಾಟ್ನು ಇಟ್ಕೊಂಡಿದ್ದಾರೆ. ಇದೆ ಸೊಳ್ಳೆ ಮತ್ತೆ ಸೊಳ್ಳೆ ಬಂದ್ಬಿಟ್ರೆ ಕಿಲಾಡಿ ಸೊಳ್ಳೆ. ಅಯ್ಯೋ ಇವತ್ತು ಕರೆಂಟು ಅಪರೂಪಕ್ಕೆ ಕರೆಂಟ್ ಹೋಯ್ತು. ಯಾಕೋ ಬೆಳಗ್ಗೆ ನಂಗೆ ಹೋಗ್ತಾ ಇದೆ. ಹೌದಾ? ಬೆಳಗ್ಗೆ ಹೋಗಿದ್ದಾಳೆ ನೋಡ್ಲ ಟಿವಿ. ಬೆಳಗ್ಗೆ ಇಡ್ಲಿ ಮಾಡಿದ್ವಿ. ಎಸ್, ಸ್ವಲ್ಪ ಇಡ್ಲಿ ಇದೆ. ಗಾಡಿ ಆಗುತ್ತೆ. ಕರೆಂಟ್ ಮಾಡ್ಕೊಳ್ಳೋಣ, ಸಿಗ್ತೀನಿ. ಕರೆಂಟ್ ಬರ್ಲಿ, ಬಂದ್ರೆ ಸಿಗೋಣ. ಜ್ವರ ಹೇಗಿದೆ ಪುಟ್ಟ? ಜ್ವರ ಪರವಾಗಿಲ್ಲ ಮ್ಯಾಮ್, ಸ್ವಲ್ಪ ಮಾಡು. ನಡೆಯೋ. ಗೋ. ಬೇಡ, ಕಾಲ್ ತಗೊಂಡಿ. ಕರೆಂಟ್ ಇಲ್ಲ ಅಂದ್ರೆ ಏನೋ ಒಂಥರ ಇಲ್ಲಿ ಹೋಗಲ್ಲ, ಅಪ್ರೂಪಕ್ಕೆ ಹೋದ್ರೆ ಗಾಡಿ ಆಮೇಲೆ ನೋಡೋಣ. ಸೊ ಕರೆಂಟ್ ಕೂಡ ಬಂದಮೇಲೆ ನಮ್ಮ ಮಮ್ಮಿ ಅವರ ತಂಗಿ ಜೊತೆ ಮಾತಾಡ್ತಾ ಇದ್ರು. ಇನ್ನೇನು ಅಡುಗೆ ಕೂಡ ಆಯಿತು, ಸಾಂಬ್ರೆಲ್ಲ ಆಯಿತು, ಮುದ್ದೆ ಆಗ್ತಾ ಇದೆ. ಪಕ್ಕದಲ್ಲಿ ಮುದ್ದೆಗೆ ಇಟ್ಟಿದ್ದೀವಿ, ರೈಸ್ ಕೂಡ ಆಗ್ತಾ ಇದೆ. ಅಂದರೆ ವಿಷು ಎಲ್ಲ ಬರೋದು ಲೇಟ್ ಆಗಿರೋದ್ರಿಂದ ಅವನಿಗೆ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡ್ತೀವಿ ಮುದ್ದೆ ಎಲ್ಲ. ಇವಾಗ ನಮಗೆ ಕರೆಕ್ಟಾಗಿ ಮುದ್ದೆ ಎಲ್ಲ ಆಗಿರುತ್ತೆ ಅಲ್ವಾ. ಸೊ ಮಮ್ಮಿ ಹಾಗೆ ಮಾತಾಡ್ತಾ ಅಡುಗೆ ಮಾಡ್ತಾ ಇದ್ದಾರೆ. ಸೊ ನಾನು ಏನಕ್ಕೆ ಹೇಳ್ದೆ ಅಂತ ಅಂದರೆ, ನಾನು ಈ ಟೈಮಲ್ಲಿ ಅಂದರೆ ವಿಂಟರ್ ಟೈಮಲ್ಲಿ ಹುಷಾರು ತಪ್ತೀನಿ. ಯಾವಾಗಲೂ ಹುಷಾರು ತಪ್ಪಲ್ಲ. ವಿಂಟರ್ ಟೈಮಲ್ಲಿ ಹುಷಾರು ತಪ್ಪದೆ ಅಂತ ಅಂದರೆ ಹುಷಾರಾಗ್ತೀನಿ. ಬಟ್ ಈ ಟೈಮಲ್ಲಿ ಅಂತಂದರೆ ನಂದು ಇನ್ನೇನು ಕ್ಲಾಸ್ ಮುಗಿಯೋ ಟೈಮು, ಮೇಕಪ್ ಕೋರ್ಸ್ ಮುಗಿಯೋ ಟೈಮ್ ಬಂದಿದೆ. ಹಬ್ಬ ಅಂದರೆ 5 ರಿಂದ 6 ದಿನ ಅಷ್ಟೇ ನನ್ನ ಕೋರ್ಸ್ ಇರೋದು. ಈ ಟೈಮಲ್ಲಿ ನಾನು ಏನಾದರೂ ರಜಾ ಹಾಕಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ಲಾಸ್ ಯಾವುದೂ ಇಲ್ಲ. ಯಾಕಂದರೆ ಎಂಡಿಂಗ್ ಟೈಮ್ ಅಲ್ವಾ ಇದು. ಸೊ ಚೆನ್ನಾಗಿ ಕಲಿಬೇಕು, ಎಷ್ಟೇ ಕಷ್ಟ ಆದ್ರೂ. ಸೊ ಊಟ ಎಲ್ಲ ಮಾಡಿದೆ, ಜ್ವರ ಮತ್ತೆ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಕಣ್ಣೆಲ್ಲ ಉರಿತಾ ಇತ್ತು ನನಗೆ. ಅದಕ್ಕೆ ಮಮ್ಮಿ ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡು ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕಳಿಸಿದ್ರು. ನಾನು ಡ್ಯಾಡಿ ಇಬ್ಬರು ಹೋಗ್ತಾ ಇದ್ದೀವಿ. ನನಗೆ ಈ ವೆದರ್ ಅಂತೂ ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ. ಅಂದರೆ ಫುಲ್ಲು ನಡುಗೋ ಥರ ಶಿವರಿಂಗ್ ಆಗುತ್ತೆ ನನಗೆ. ಮಕ್ಳುಗಳನ್ನ ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಸಾಲದು. ಈಗ ಮೊನ್ನೆ ತಾನೇ ಬುಜ್ಜಿ ಹುಷಾರಾದ ಫೀವರಿಂದ, ಈಗಾಗಲೇ ನನಗೆ ಬಂತು ನೋಡಿ. ನಮ್ಮ ಡ್ಯಾಡಿನೂ ನಾನು ಹುಷಾರು ತಪ್ಪಿಟ್ರೆ ಪುಟ್ಟ ಎದ್ದೇಳು ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡು ಹಿಡ್ಕೋತಾರೆ. ನಾನು ಡೋಲೋ ಕುಡ್ದಿದ್ನಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಜ್ವರದ ಜೊತೆ ಮೈಕೈ ನೋವು, ತಲೆ ಭಾರ ಸಿಕ್ಕಾಬಟ್ಟೆ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗೇ ಬಿಡೋಣ. ಮಮ್ಮಿ ಅಂತೂ ಬೈತಾ ಇರ್ತಾರೆ ಹಾಸ್ಪಿಟಲ್ಗೆ ಹೋಗು ಅಂದರೂ ಹೋಗಲ್ಲ ಅಂತ. ನನಗೆ ಹಾಸ್ಪಿಟಲ್ ಏನಕ್ಕಪ್ಪ ಭಯ ಅಂತ ಅಂದರೆ ಇಂಜೆಕ್ಷನ್ ಹಾಕ್ತಾರಲ್ಲ ಅನ್ನೋದೇ ಭಯ. ನನಗೆ ಇಂಜೆಕ್ಷನ್ ಮೊದಲು ಚಿಕ್ಕವಳಿದ್ದಾಗ ಹಾಕ್ಸ್ಕೊತಾ ಇದ್ದೆ. ನಮ್ಮ ಮಮ್ಮಿಗೆ ಚುಚ್ಚಿ ಗಂಟು ಥರನೇ ಆಗ್ಬಿಟ್ಟಿದೆ. ಅದನ್ನು ನೋಡಿನೇ ನನಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಭಯ ಆಗೋದು. ಆ ರೀಸನ್ನಿಂದ ಹಾಸ್ಪಿಟ್ಲು ಅಂತಂದರೆ ಸ್ವಲ್ಪ ದೂರ. ಇಂಜೆಕ್ಷನ್ ಎಲ್ಲ ಹಾಕ್ತಾರಪ್ಪ, ಯಾರು ಹೋಗ್ತಾರೆ ಅನ್ನೋ ರೀತಿ ಅನಿಸುತ್ತೆ. ಸೊ ನನಗೆ ಆಗ್ತಾ ಇರಲಿಲ್ಲ, ಕಣ್ಣೆಲ್ಲ ಫುಲ್ ರೆಡ್ ಆಗಿದೆ. ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬುಜ್ಜಿ ಅಂತೂ ಬರೀ ಕಿರಿಚ್ತಾ ಇದ್ದಾನೆ ಹೊರಗಡೆ, ಡ್ಯಾಡಿ ಜೊತೆ ಆಟ ಆಡ್ತಾ ಇದ್ದಾನೆ. ಸೊ ಏನು ಅನ್ಕೋಬೇಡಿ, ಮಕ್ಕಳಿರೋ ಮನೆ ಅಂತಂದರೆ ಹಾಗೆ ಅಲ್ವಾ.
ಸೊ ಹಾಸ್ಪಿಟಲಲ್ಲಿ ಸ್ಟಡಿ ಆಗ್ತೀರಾ ಮೇಡಮ್ ಜಲ್ದಿ, ಇವತ್ತು ಕೊಟ್ಟಿರೋ ಇಂಜೆಕ್ಷನ್ಗೆ ಅಂತಂದ್ರು 1 ಇಂಜೆಕ್ಷನ್ ಹಾಕಿದ್ರು. ಆನ್ ದಿ ವೇ ಹೋಗ್ತಾ ಹಾಗೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ನಾರ್ಮಲ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರಲ್ಲ ಅಲ್ಲಿಗೆ ಹೋಗಿದ್ವಿ. ನಮ್ಮ ಮನೆಯಿಂದ ಇನ್ನು 1 2 to 3 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇನೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ 9 ಗಂಟೆ ಆದರೂ ಇಷ್ಟೊಂದು ರಶ್ ಇದ್ರು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.